ಇವತ್ತು ಕಾರ್ಯಕ್ರಮವೊಂದರಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾರೆ. ರಾಜ್ಯ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾರೆ. ಇದಕ್ಕೆ ಸಚಿವ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನ ಹೇಳ್ತಲೇ ಇರಬೇಕು, ಅದು ಕುಸ್ತಿ ಇದ್ದ ಹಾಗೆ. ಜಾತಿ ಜನಗಣತಿಯಲ್ಲಿ ಎಲ್ಲರದ್ದು ಒಂದೇ ಅಭಿಪ್ರಾಯ ಇರೋದಿಲ್ಲ. ಈ ಸಂದರ್ಭದಲ್ಲಿ ಒಟ್ಟಾಗಿ ಹೋಗಿ ಅಂತ ಹೇಳಬೇಕಾಗುತ್ತೆ. ಅವರವರ ಸಮುದಾಯಕ್ಕೆ ತಕ್ಕಂತೆ ಅವರು ನಡ್ಕೊಳ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರ ಅಭಿಪ್ರಾಯ ಅದು ಅವರಿಗೆ ಬಿಟ್ಟಿದ್ದು. ಅವರವರ ಸಮಾಜ ಬಂದಾಗ ಅವರ ಸಮಾಜದ ಜೊತೆಯಲ್ಲಿ ಆ ಸಮಾಜದ ನಾಯಕರು ನಿಲ್ಲಲೇಬೇಕು. ಹೀಗಂತ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು ಯಾವಾಗಲೂ 100% ಎಲ್ಲೂ ಯಾವುದೇ ವರದಿ ಬಂದಾಗ 100ಕ್ಕೆ 100 ಯಾರು ಒಪ್ಕೊಳ್ಳೋಲ್ಲ. ಅವರವರ ಅಭಿಪ್ರಾಯ ಹೇಳ್ತಾರೆ, ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳ್ತಾರೆ, ಸಮಾಜ ವತಿಯಿಂದ ಹೇಳ್ತಾರೆ. ಇದೇನು ಸ್ವಾಭಾವಿಕ. ಇನ್ನು ಅಂತಿಮವಾಗಿ ಚರ್ಚೆ ಆಗಲಿಕ್ಕೆ ಅದಕ್ಕೆ ಬಹಳಷ್ಟು ಮಾನದಂಡಗಳಿದೆ. ಸೊ ಅದೆಲ್ಲ ಆದ್ಮೇಲೆ ಇನ್ನು ನಾಳೆ ಕ್ಯಾಬಿನೆಟ್ ಇದೆ, ವಿಶೇಷ ಕ್ಯಾಬಿನೆಟ್ ಅದ್ರಗೋಸ್ಕರ ಇದೆ. ಚರ್ಚೆ ಮಾಡಲಿಕ್ಕೆ, ಮಂತ್ರಿಗಳ ಅಭಿಪ್ರಾಯ ಹೇಳಲಿಕ್ಕೆ ಇದೆ. ಅಲ್ಲಿ ಆದ್ಮೇಲೆ ಇನ್ನು ಮುಂದಿನ ಸ್ಟೆಪ್ ಹೋಗ್ಬೋದು. ಇನ್ನು ಬಹಳಷ್ಟು ಅವಕಾಶಗಳ ಸ್ಟೆಪ್ಗಳಿದೆ. ನಾವು ಕೂಡ ಹೇಳಿದ್ವಿ, ಅಷ್ಟು ತರಾತುರಿಯಲ್ಲಿ ಮಾಡೋ ಸರ್ಕಾರ ಏನು ಮಾಡೋದಿಲ್ಲ. ಎಲ್ಲ ಸಾಧಕ ಬಾಧಕಗಳನ್ನು ನೋಡಿದ್ರೆ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ತಮ್ಮ ವೈಯಕ್ತಿಕ ವಿಚಾರ ಏನು ನೋಡಿ, ಅದು ಸರ್ಕಾರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ. ಸೊ ಇದರಿಂದ ಯಾವುದೇ ರಾಜಕೀಯ ಲಾಭ ನಷ್ಟ ಏನಾಗೋದಿಲ್ಲ. ಇದಿರುವುದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ, ಜನಸಂಖ್ಯೆ. ಸೊ ಯಾವುದೇ ಸರ್ಕಾರ ಯೋಜನೆ ಮಾಡಬೇಕಾದ್ರೆ ಒಂದು ಅವ್ರ ಕಡೆ ಅಂಕಿ ಹಂಚಬೇಕಾಗುತ್ತೆ. ಯಾವ ಜಾತಿಯಲ್ಲಿ ಎಷ್ಟು ಹೆಂಗೆ ಅವ್ರದ್ದು ಏನಿದೆ ಅಂತ ಅದಾಗಿದೆ. ಸೊ ಇನ್ನು ನಾನು ಕೂಡ ಮೊನ್ನೆ ಹೇಳಿದ್ದು, ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಬೇಕಂತ ಹೇಳಿದ್ದು. ಅಧಿವೇಶನದಲ್ಲಿ ಏನ್ ಹೇಳ್ತಾರೆ, ಇವರೆಲ್ಲ ಹೊರಗಡೆ ಹೇಳ್ತಿದ್ದಾರೆ. ಕೆಲವರು ಬಹಿರಂಗವಾಗಿ, ಕೆಲವರು ಗುಪ್ತವಾಗಿ ಸಭೆ ಮಾಡ್ತಿದ್ದಾರೆ. ಸೊ ಅವ್ರ ಆತಂಕ ಏನಿದ್ರು ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಸದನ ಕರೀಬೇಕು ಸ್ಪೆಷಲ್ ಆಗಿ. ಹಾಗೆ ಈಗ ನಾವು ಸ್ಪೆಷಲ್ ಕ್ಯಾಬಿನೆಟ್ ಕರಿತಾ ಇದೀವಿ, ಒನ್ಲಿ ಫಾರ್ ಇದಷ್ಟೇ ಡಿಸ್ಕಷನ್ ಮಾಡ್ತಾ ಇದೀವಿ. ಆ ರೀತಿ ಸದನ ಕರೆದ್ರೆ ಒಳ್ಳೇದು. ಯಾಕಂದ್ರೆ ಅವ್ರದ್ದೇನಿದೆ ಅನ್ನೋದು ರಾಜ್ಯದ ಜನತೆ ಗೊತ್ತಾಗುತ್ತೆ. ಸಿಎಂ ಅವರು ಸಜೆಸ್ಟ್ ಮಾಡ್ತಾರೆ, ಈಗಲೇ ಮಾಡಿದ್ರೆ ಹೇಳಿದ್ದೀನಿ. ವಿಶೇಷ ಸದನ ಕರೀಲಿಕ್ಕೆ ನಾ ಬೆಳಗಾವದಲ್ಲಿ ಮಣ್ಣು ಬಂದಾಗ ಹೇಳಿದ್ದೀನಿ. ಯಾಕಂದ್ರೆ ನಾವು ಅಷ್ಟೇ ಮೈ ಮ್ಯಾಗ ಹಾಕೋದಾಗ ಆಗ್ತಿಲ್ಲ. ಬಹಿರಂಗ ಚರ್ಚೆ ಆಗಲಿ, ಪರವಾಗಿದ್ರೆ ಆಗಲಿ, ವಿರೋಧವಾಗಿ ಇದೆರಡೂ ಆಗಲಿ, ಜನಕ್ಕೆ ಗೊತ್ತಾಗಬೇಕು. ಅಂತಿಮವಾಗಿ ಇದನ್ನು ಸ್ವೀಕಾರ ಮಾಡೋದು ಜನ. ಸರ್ಕಾರ ಜೊತೆಗೂ ಜನ ಕೂಡ ಮಾಡ್ತಾರೆ. ಸೊ ಕ್ಯಾಬಿನೆಟ್ ಆದ್ಮೇಲೆ ಮತ್ತೆ ಇವತ್ತು ಕಾರ್ಯಕ್ರಮವೊಂದರಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾರೆ. ರಾಜ್ಯ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾರೆ. ಇದಕ್ಕೆ ಸಚಿವ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನ ಹೇಳ್ತಲೇ ಇರಬೇಕು, ಅದು ಕುಸ್ತಿ ಇದ್ದ ಹಾಗೆ. ಜಾತಿ ಜನಗಣತಿಯಲ್ಲಿ ಎಲ್ಲರದ್ದು ಒಂದೇ ಅಭಿಪ್ರಾಯ ಇರೋದಿಲ್ಲ. ಈ ಸಂದರ್ಭದಲ್ಲಿ ಒಟ್ಟಾಗಿ ಹೋಗಿ ಅಂತ ಹೇಳಬೇಕಾಗುತ್ತೆ. ಅವರವರ ಸಮುದಾಯಕ್ಕೆ ತಕ್ಕಂತೆ ಅವರು ನಡ್ಕೊಳ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರ ಅಭಿಪ್ರಾಯ ಅದು ಅವರಿಗೆ ಬಿಟ್ಟಿದ್ದು. ಅವರವರ ಸಮಾಜ ಬಂದಾಗ ಅವರ ಸಮಾಜದ ಜೊತೆಯಲ್ಲಿ ಆ ಸಮಾಜದ ನಾಯಕರು ನಿಲ್ಲಲೇಬೇಕು. ಹೀಗಂತ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು ಯಾವಾಗಲೂ 100% ಎಲ್ಲೂ ಯಾವುದೇ ವರದಿ ಬಂದಾಗ 100ಕ್ಕೆ 100 ಯಾರು ಒಪ್ಕೊಳ್ಳೋಲ್ಲ. ಅವರವರ ಅಭಿಪ್ರಾಯ ಹೇಳ್ತಾರೆ, ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳ್ತಾರೆ, ಸಮಾಜ ವತಿಯಿಂದ ಹೇಳ್ತಾರೆ. ಇದೇನು ಸ್ವಾಭಾವಿಕ. ಇನ್ನು ಅಂತಿಮವಾಗಿ ಚರ್ಚೆ ಆಗಲಿಕ್ಕೆ ಅದಕ್ಕೆ ಬಹಳಷ್ಟು ಮಾನದಂಡಗಳಿದೆ. ಸೊ ಅದೆಲ್ಲ ಆದ್ಮೇಲೆ ಇನ್ನು ನಾಳೆ ಕ್ಯಾಬಿನೆಟ್ ಇದೆ, ವಿಶೇಷ ಕ್ಯಾಬಿನೆಟ್ ಅದ್ರಗೋಸ್ಕರ ಇದೆ. ಚರ್ಚೆ ಮಾಡಲಿಕ್ಕೆ, ಮಂತ್ರಿಗಳ ಅಭಿಪ್ರಾಯ ಹೇಳಲಿಕ್ಕೆ ಇದೆ. ಅಲ್ಲಿ ಆದ್ಮೇಲೆ ಇನ್ನು ಮುಂದಿನ ಸ್ಟೆಪ್ ಹೋಗ್ಬೋದು. ಇನ್ನು ಬಹಳಷ್ಟು ಅವಕಾಶಗಳ ಸ್ಟೆಪ್ಗಳಿದೆ. ನಾವು ಕೂಡ ಹೇಳಿದ್ವಿ, ಅಷ್ಟು ತರಾತುರಿಯಲ್ಲಿ ಮಾಡೋ ಸರ್ಕಾರ ಏನು ಮಾಡೋದಿಲ್ಲ. ಎಲ್ಲ ಸಾಧಕ ಬಾಧಕಗಳನ್ನು ನೋಡಿದ್ರೆ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ತಮ್ಮ ವೈಯಕ್ತಿಕ ವಿಚಾರ ಏನು ನೋಡಿ, ಅದು ಸರ್ಕಾರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ. ಸೊ ಇದರಿಂದ ಯಾವುದೇ ರಾಜಕೀಯ ಲಾಭ ನಷ್ಟ ಏನಾಗೋದಿಲ್ಲ. ಇದಿರುವುದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ, ಜನಸಂಖ್ಯೆ. ಸೊ ಯಾವುದೇ ಸರ್ಕಾರ ಯೋಜನೆ ಮಾಡಬೇಕಾದ್ರೆ ಒಂದು ಅವ್ರ ಕಡೆ ಅಂಕಿ ಹಂಚಬೇಕಾಗುತ್ತೆ. ಯಾವ ಜಾತಿಯಲ್ಲಿ ಎಷ್ಟು ಹೆಂಗೆ ಅವ್ರದ್ದು ಏನಿದೆ ಅಂತ ಅದಾಗಿದೆ. ಸೊ ಇನ್ನು ನಾನು ಕೂಡ ಮೊನ್ನೆ ಹೇಳಿದ್ದು, ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಬೇಕಂತ ಹೇಳಿದ್ದು. ಅಧಿವೇಶನದಲ್ಲಿ ಏನ್ ಹೇಳ್ತಾರೆ, ಇವರೆಲ್ಲ ಹೊರಗಡೆ ಹೇಳ್ತಿದ್ದಾರೆ. ಕೆಲವರು ಬಹಿರಂಗವಾಗಿ, ಕೆಲವರು ಗುಪ್ತವಾಗಿ ಸಭೆ ಮಾಡ್ತಿದ್ದಾರೆ.
ಅವ್ರ ಆತಂಕ ಏನಿದ್ರು ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಸದನ ಕರಿಬೇಕು ಸ್ಪೆಷಲ್ ಆಗಿ. ಹಾಗೆ ಈಗ ನಾವು ಸ್ಪೆಷಲ್ ಕ್ಯಾಬಿನೆಟ್ ಕರಿತಾ ಇದೀವಿ, ಓನ್ಲಿ ಫಾರ್ ಇದಷ್ಟೇ ಡಿಸ್ಕಷನ್ ಮಾಡ್ತಾ ಇದೀವಿ. ಆ ರೀತಿ ಸದನ ಕರೆದ್ರೆ ಒಳ್ಳೇದು. ಯಾಕಂದ್ರೆ ಅವ್ರದ್ದು ಏನಿದೆ ಅನ್ನೋದು ರಾಜ್ಯದ ಜನತೆ ಗೊತ್ತಾಗುತ್ತೆ. ಸಿಎಂ ಅವರು ಸಜೆಸ್ಟ್ ಮಾಡ್ತಾರೆ ಅಂತ ಈ ನಿಟ್ಟಿನಲ್ಲಿ ಈಗಲೇ ಮಾಡಿದ್ರೆ ಹೇಳಿದ್ದೀನಿ. ಸದನ ಕರೀಲಿ. ವಿಶೇಷ ಸದನ ಕರೀಲಿಕ್ಕೆ ನಾ ಬೆಳಗಾವಿಯಲ್ಲಿ ಮಂಡಿ ಬಂದಾಗ ಹೇಳಿದ್ದೀನಿ. ಯಾಕಂದ್ರೆ ನಾವು ಅಷ್ಟೇ ಮೈ ಮ್ಯಾಗ ಹಾಕೋದಾಗ ಅರ್ತಿಲ್ಲ. ಬಹಿರಂಗ ಚರ್ಚೆ ಆಗಲಿ, ಪರವಾಗಿದ್ರೆ ಆಗಲಿ, ವಿರೋಧವಾಗಿ ಇದೆರಡೂ ಆಗಲಿ, ಜನಕ್ಕೆ ಗೊತ್ತಾಗಬೇಕು. ಅಂತಿಮವಾಗಿ ಇದನ್ನು ಸ್ವೀಕಾರ ಮಾಡೋದು ಜನ. ಸರ್ಕಾರ ಜೊತೆಗೂ ಜನ ಕೂಡ ಮಾಡ್ತಾರೆ. ಸೊ ಕ್ಯಾಬಿನೆಟ್ ಆದ್ಮೇಲೆ ಮತ್ತೆ ಇವತ್ತು ಕಾರ್ಯಕ್ರಮವೊಂದರಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾರೆ. ರಾಜ್ಯ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾರೆ. ಇದಕ್ಕೆ ಸಚಿವ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನ ಹೇಳ್ತಲೇ ಇರಬೇಕು. ಅದು ಕುಸ್ತಿ ಇದ್ದ ಹಾಗೆ. ಜಾತಿ ಜನಗಣತಿಯಲ್ಲಿ ಎಲ್ಲರದ್ದು ಒಂದೇ ಅಭಿಪ್ರಾಯ ಇರೋದಿಲ್ಲ. ಈ ಸಂದರ್ಭದಲ್ಲಿ ಒಟ್ಟಾಗಿ ಹೋಗಿ ಅಂತ ಹೇಳಬೇಕಾಗುತ್ತೆ. ಅವರವರ ಸಮುದಾಯಕ್ಕೆ ತಕ್ಕಂತೆ ಅವರು ನಡ್ಕೊಳ್ತಾರೆ. ಚಾಮನೂರು ಶಿವಶಂಕರಪ್ಪ ಅವರ ಅಭಿಪ್ರಾಯ ಅದು ಅವರಿಗೆ ಬಿಟ್ಟಿದ್ದು. ಅವರವರ ಸಮಾಜ ಬಂದಾಗ ಅವರ ಸಮಾಜದ ಜೊತೆಯಲ್ಲಿ ಆ ಸಮಾಜದ ನಾಯಕರು ನಿಲ್ಲಲೇಬೇಕು. ಹೀಗಂತ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು ಯಾವಾಗಲೂ 100% ಎಲ್ಲೂ ಯಾವುದೇ ವರದಿ ಬಂದಾಗ 100% ಯಾರು ಒಪ್ಕೊಳ್ಳೋಲ್ಲ. ಅವರವರ ಅಭಿಪ್ರಾಯ ಹೇಳ್ತಾರೆ, ವೈಯಕ್ತಿಕವಾಗಿ ಅಭಿಪ್ರಾಯ ಹೇಳ್ತಾರೆ, ಸಮಾಜ ವತಿಯಿಂದ ಹೇಳ್ತಾರೆ. ಇದೇನು ಸ್ವಾಭಾವಿಕ. ಇನ್ನು ಅಂತಿಮವಾಗಿ ಚರ್ಚೆ ಆಗಲಿಕ್ಕೆ ಅದಕ್ಕೆ ಬಹಳಷ್ಟು ಮಾನದಂಡಗಳಿದೆ. ಸೊ ಅದೆಲ್ಲ ಆದ್ಮೇಲೆ ಇನ್ನು ನಾಳೆ ಕ್ಯಾಬಿನೆಟ್ ಇದೆ, ವಿಶೇಷ ಕ್ಯಾಬಿನೆಟ್. ಅದ್ರಗೋಸ್ಕರ ಇದೆ ಚರ್ಚೆ ಮಾಡಲಿಕ್ಕೆ, ಮಂತ್ರಿಗಳ ಅಭಿಪ್ರಾಯ ಹೇಳಲಿಕ್ಕೆ ಇದೆ. ಅಲ್ಲಾದ್ಮೇಲೆ ಇನ್ನು ಮುಂದಿನ ಸ್ಟೆಪ್ ಹೋಗ್ಬೋದು. ಇನ್ನು ಬಹಳಷ್ಟು ಅವಕಾಶಗಳ ಸ್ಟೆಪ್ಗಳಿದೆ. ನಾವು ಕೂಡ ಹೇಳಿದೀವಿ, ಅಷ್ಟು ತರಾತುರಿಯಲ್ಲಿ ಸರ್ಕಾರ ಏನು ಮಾಡೋದಿಲ್ಲ. ಎಲ್ಲ ಸಾಧಕ ಬಾಧಕಗಳನ್ನು ನೋಡಿನೇ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ತಮ್ಮ ವೈಯಕ್ತಿಕ ವಿಚಾರ ಏನು ಸರ್? ನೋಡಿ, ಅದು ಸರ್ಕಾರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ. ಸೊ ಇದರಿಂದ ಯಾವುದೇ ರಾಜಕೀಯ ಲಾಭ ನಷ್ಟ ಏನಾಗೋದಿಲ್ಲ. ಇದಿರುವುದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ, ಜನಸಂಖ್ಯೆ. ಸೊ ಯಾವುದೇ ಸರ್ಕಾರ ಯೋಜನೆ ಮಾಡಬೇಕಾದ್ರೆ ಒಂದು ಅವ್ರ ಕಡೆ ಅಂಕಿ ಹಂಚಬೇಕಾಗುತ್ತೆ. ಯಾವ ಜಾತಿಯಲ್ಲಿ ಎಷ್ಟು ಹೆಂಗೆ ಅವ್ರದ್ದು ಏನಿದೆ ಅಂತ ಅದಾಗಿದೆ. ಸೊ ಇನ್ನು ನಾನು ಕೂಡ ಮೊನ್ನೆ ಹೇಳಿದ್ದೆ, ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗ್ಬೇಕಂತ ಹೇಳಿದ್ದು. ಅಧಿವೇಶನದಲ್ಲಿ ಈಗೇನು ಹೇಳ್ತಾರೆ, ಇವರೆಲ್ಲ ಹೊರಗಡೆ ಹೇಳ್ತಿದ್ದಾರೆ. ಕೆಲವರು ಬಹಿರಂಗವಾಗಿ, ಕೆಲವರು ಗುಪ್ತವಾಗಿ ಸಭೆ ಮಾಡ್ತಿದ್ದಾರೆ. ಸೊ ಅವ್ರ ಆತಂಕ ಏನಿದ್ರು ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಸದನ ಕರಿಬೇಕು ಸ್ಪೆಷಲ್ ಆಗಿ. ಹಾಗೆ ಈಗ ನಾವು ಸ್ಪೆಷಲ್ ಕ್ಯಾಬಿನೆಟ್ ಕರಿತಾ ಇದೀವಿ, ಓನ್ಲಿ ಫಾರ್ ಇದಷ್ಟೇ ಡಿಸ್ಕಷನ್ ಮಾಡ್ತಾ ಇದೀವಿ. ಆ ರೀತಿ ಸದನ ಕರೆದ್ರೆ ಒಳ್ಳೇದು. ಯಾಕಂದ್ರೆ ಅವ್ರದ್ದು ಏನಿದೆ ಅನ್ನೋದು ರಾಜ್ಯದ ಜನತೆ ಗೊತ್ತಾಗುತ್ತೆ. ಸಿಎಂ ಅವರು ಸಜೆಸ್ಟ್ ಮಾಡ್ತಾರೆ ಅಂತ ಈ ನಿಟ್ಟಿನಲ್ಲಿ ಈಗಲೇ ಮಾಡಿದ್ರೆ ಹೇಳಿದ್ದೀನಿ. ಸದನ ಕರೀಲಿ. ವಿಶೇಷ ಸದನ ಕರೀಲಿಕ್ಕೆ ನಾ ಬೆಳಗಾವಿಯಲ್ಲಿ ಮಂಡಿ ಬಂದಾಗ ಹೇಳಿದ್ದೀನಿ. ಯಾಕಂದ್ರೆ ನಾವು ಅಷ್ಟೇ ಮೈ ಮ್ಯಾಗ ಹಾಕೋದಾಗ ಅರ್ತಿಲ್ಲ. ಬಹಿರಂಗ ಚರ್ಚೆ ಆಗಲಿ, ಪರವಾಗಿದ್ರೆ ಆಗಲಿ, ವಿರೋಧವಾಗಿ ಇದೆರಡೂ ಆಗಲಿ, ಜನಕ್ಕೆ ಗೊತ್ತಾಗಬೇಕು. ಅಂತಿಮವಾಗಿ ಇದನ್ನು ಸ್ವೀಕಾರ ಮಾಡೋದು ಜನ. ಸರ್ಕಾರ ಜೊತೆಗೂ ಜನ ಕೂಡ